ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬಹಳಷ್ಟು ಜನರ ಕೋರಿಕೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ಕೊಡಿ ನೀವು ಅಂತ ಅಲ್ವಾ. ಸೊ ಇದಕ್ಕಾಗಿ ಇವತ್ತು ವಿದ್ಯಾರ್ಥಿಗಳಿಗಾಗಿ, ನಿಮ್ಮ ಮಕ್ಕಳ ವಿದ್ಯಾರ್ಜನೆಗಾಗಿ ಎಷ್ಟು ಓದ್ತಾರೋ ಇಲ್ವೋ ಅನ್ನೋದನ್ನು ಜಾತಕ ನೋಡಿ ತಿಳ್ಕೊಳ್ಳಿ. ಎಲ್ಲರೂ ಓದ್ತಾರೆ ಇರಲ್ಲ, ಓದೇ ಮುಖ್ಯ ಅಲ್ಲ, ಓದು ಮುಖ್ಯ ಅಲ್ಲ, ಅದು ಕೂಡ ಅಲ್ಲ. ಅರ್ಥ ಆಯ್ತಲ್ವಾ? ಎಷ್ಟು ಪ್ರಮಾಣದಲ್ಲಿ ಬೇಕು, ಎಲ್ಲರಿಗೂ ತಲೆನಲ್ಲಿ ಅಷ್ಟೇ ಹೋಗುತ್ತಾ ಅಂದರೆ ಖಂಡಿತ ಹೋಗಲ್ಲ. ಸೊ ಪ್ರೆಷರ್ ಇತ್ಯಾದಿಗಳನ್ನ ಹಾಕೋದಕ್ಕೆ ಹೋಗ್ಬೇಡಿ. ನಾವಿವತ್ತು ಪರಿಹಾರ ಕ್ರಿಯಾದಿಗಳನ್ನ ಕೊಡ್ತಾ ಇದ್ದೀವಿ. ಸಾಧ್ಯವಾದರೆ ಹೆತ್ತವರಿಂದ ಸ್ಟಾರ್ಟ್ ಮಾಡೋಣ ಅಲ್ವಾ. ಅಶ್ವಿನಿ ನಕ್ಷತ್ರ ಬಂದಂಥ ದಿನದಲ್ಲಿ ಸರಸ್ವತಿ ಸ್ತೋತ್ರ, ಸರಸ್ವತಿ ಸ್ತುತಿ, ಸರಸ್ವತಿ ಅಷ್ಟೋತ್ತರ, ಸರಸ್ವತಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಮಂತ್ರವನ್ನು ಪಠಿಸೋದಕ್ಕೆ ಪ್ರಾರಂಭ ಮಾಡಿ. ಬರೀ ಅಶ್ವಿನಿ ನಕ್ಷತ್ರದ ದಿವಸ. ಸರ್ ಇವಾಗ ಭರಣಿ ಬಂದೈತೆ, ಕೃತಿಕಾ ಬಂದೈತೆ, ಇವು ದಿನದ ನಕ್ಷತ್ರ ಬೇಡವಾ ಸರ್ ಅಂದರೆ ಬೇಡ. ಸಿಂಪಲ್ ಇದೆಯಾ? ಡೈಲಿ ಮಾಡಬೇಕಂತ ಏನಿಲ್ವಲ್ಲ, ಕರೆಕ್ಟ್. ಸೊ ಇಲ್ಲ ಸರ್ ನಾನು ಅಶ್ವಿನಿಯಿಂದ ಪ್ರಾರಂಭ ಮಾಡ್ತೀನಿ, ಡೈಲಿ ಪಠಿಸ್ತೀನಿ ಅಂದರೆ ಡೈಲಿ ಕೂಡ ಪಠಿಸಿ. ಮಕ್ಕಳಿಗೆ ಯಾರು ಹೇಳ್ಕೊಡ್ಬೇಕು ಈ ಮಂತ್ರವನ್ನು ಅಂತೇಳಿದ್ರೆ ತಂದೆ ಅಥವಾ ತಾಯಿ ಈ ಮಂತ್ರವನ್ನು ಹೇಳ್ಕೊಡ್ಬೇಕು, ಆಯಿತಾ? ಅಥವಾ ಮಗು ಬಂದ್ಬಿಟ್ಟು ಅಜ್ಜಿ ಹತ್ರ ಬೆಳೀತಾ ಐತೆ, ಮಗು ಬಂದ್ಬಿಟ್ಟು ಸೋದರ ಮಾವನ ಹತ್ರ ಇದೆ, ಅವ್ರುಗಳು ಹೇಳ್ಬೋದು. ಯಾರ ಒಂದು ಅಂಡರಲ್ಲಿ ಆ ಮಗು ಇದೆಯೋ ಅವ್ರುಗಳು ಹೇಳ್ಕೊಡ್ಬೇಕು ಫಸ್ಟು. ಅಶ್ವಿನಿ ನಕ್ಷತ್ರ ಇರಬೇಕು ಆವತ್ತಿನ ದಿನ. ಸರಸ್ವತಿಗೆ ಸಂಬಂಧಪಟ್ಟಂಥ ಯಾವುದೇ ಮಂತ್ರ ಇರ್ಬೋದು, ಅದು ವದ ವಾಗ್ವಾದಿನಿ ಸ್ವಾಹ ಅಂತ ಬೇಕಾದ್ರೂ ನೀವು ಹೇಳ್ಕೊಳ್ಳಿ, ಅಥವಾ ಓಂ ಸರಸ್ವತಿಯೇ ನಮಃ ಅಂತಾರು ಹೇಳ್ಕೊಳ್ಳಿ, ನಮಗದು ಇದಿಲ್ಲ, ಯಾವುದು ಬೇಕಾದ್ರೂ ನೀವು ಹೇಳ್ಬೋದು. ಇದನ್ನು ನೀವು ಮಾಡ್ತಾ ಹೋಗಿ. ಇದರಿಂದ ಮಕ್ಕಳ ಒಂದು ವಿದ್ಯಾರ್ಜನೆಗೆ ಸಂಬಂಧಪಟ್ಟಂಥ ದೋಷಗಳು ಅಥವಾ ಸಮಸ್ಯೆಗಳು ಏನಾದರೂ ಬರ್ತಾ ಇದ್ರೆ ಅದು ನಿವೃತ್ತಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲ ಗರುಡ ಮಂತ್ರವನ್ನು ಜಪ ಮಾಡಿ, ಇಲ್ಲ ಹಯಗ್ರೀವರ ಮಂತ್ರವನ್ನು ಜಪ ಮಾಡೋದಕ್ಕೆ ಕೊಡಿ ಮಕ್ಕಳಿಗೆ. ಇದರಿಂದ ಅವರಲ್ಲಿ ಒಂದು ಬದಲಾವಣೆ ಇತ್ಯಾದಿಗಳು ಬರುತ್ತೆ. ಎಕ್ಸಾಮ್ ಹತ್ತತ್ರ ಬಂದಾಗ ಯಾವ ಸಬ್ಜೆಕ್ಟನ್ನ ಯಾವ ಟೀಚರ್ ಗುರುಗಳು ಕಲಿಸ್ತಾ ಇದ್ದಾರೋ ಅವರ ಬಳಿಗೆ ತೆರಳಿ ಮಕ್ಕಳಿಗೆ ಆಶೀರ್ವಾದವನ್ನು ಕೊಡಿಸಿ. ಗುರು ಅಂತ ಹೇಳ್ತೀವಷ್ಟೇ, ಗುರುವಿಗೆ ಸಂಬಂಧಪಟ್ಟಂಥ ದಿನವನ್ನು ಆಚರಣೆ ಮಾಡ್ತೀವಷ್ಟೇ. ಆದರೆ ಅವ್ರಿಗೆ ಯಾವ ರೀತಿ ಒಂದು ರೆಸ್ಪೆಕ್ಟ್ ನಾವು ಕೊಡಬೇಕು, ಗೌರವವನ್ನು ಕೊಡಬೇಕು, ಇವತ್ತಿನವರೆಗೂ ನಾವು ಯಾರೂ ನಮ್ಮ ಮಕ್ಕಳಿಗೆ ಕಲಿಸೇ ಇಲ್ಲ ಅಲ್ವಾ. ಸೊ ಏನು ಮಾಡಿ ಅಂತ ಹೇಳಿದ್ರೆ, ಯಾವುದೇ ಒಂದು ಸಬ್ಜೆಕ್ಟ್, ಯಾವುದೇ ಒಂದು ಪರೀಕ್ಷೆ ಬಂದಾಗ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಶಿಕ್ಷಕರ ಬಳಿ ತೆರಳಿ ಅವರ ಹತ್ರ ಮಕ್ಕಳಿಗೆ ಆಶೀರ್ವಾದವನ್ನು ಕೊಡಿಸಿ. ಸರ್ ಈ ಥರ ಇದೆ, ನಾವು ಬರೀತಾ ಇದ್ದೀವಿ, ನಮ್ಗೆ ಆಶೀರ್ವಾದ ಮಾಡಿ, ದಟ್ಸ್ ಇಟ್. ನಾವೇನಾದ್ರು ಕೊಡ್ಬೋದಾ ಸರ್ ಅವ್ರಿಗೆ ಅಂದರೆ ಏನು ಬೇಕಾದ್ರೂ ಅದು ಮನಸಾರೆ ನೀವು ಕೊಡಿ. ನೋಡಿ ನಿಮ್ಮ ಮಕ್ಕಳು ಆ ಸಬ್ಜೆಕ್ಟಲ್ಲಿ ಈ ಸಲ ಎಷ್ಟು ಮಾರ್ಕ್ ತಗೋತಾರೆ ಅನ್ನೋದನ್ನು ನೀವೇ ನೋಡಿ. ಇದು ಯಾವ ಸರ್ ವಿಚಿತ್ರವಾಗಿದೆ, ಆದರೂ ನಮಗೂ ಅನಿಸುತ್ತೆ ಈ ಥರ ಕೊಡಿಸಿದ್ರೆ ಕೆಲಸ ಮಾಡುತ್ತೆ ಪ್ರಯೋಗ ಅಂತ. ನನ್ನ ಮಗು ಈ ಸಬ್ಜೆಕ್ಟಲ್ಲಿ ವೀಕು ಸರ್, ತುಂಬ ವೀಕು, ಈ ಸಬ್ಜೆಕ್ಟಲ್ಲೇ ಬರಲ್ಲ. ಆ ಸಬ್ಜೆಕ್ಟನ್ನು ಯಾರು ಕಲಿಸ್ತಾ ಇದ್ದಾರೆ, ಆ ಗುರುಗಳು, ಆ ಶಿಕ್ಷಕರು, ಅವರಿಗೆ ಹೋಗಿ ಒಂದು ನಮಸ್ಕಾರ ಇತ್ಯಾದಿಗಳನ್ನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಯಾರು ಬೇಕಾದರೂ ಆಗಿರ್ಬೋದು, ಆ ವಿದ್ಯಾರ್ಥಿಗಳು ಹೋಗಿ ಪಡೀರಿ. ಸರ್ ಇದು ವಿದ್ಯಾರ್ಥಿಗಳು ಅಂತ ನೀವು ಹೇಳ್ತಾ ಇರೋದು 1ನೇ ಕ್ಲಾಸ್ ಮಗುಗ, 10ನೇ ಕ್ಲಾಸ್ ಮಗುಗ, PhD ಮಾಡಿರೋರ್ಗೆ, ಯಾರಿಗೆ ಅಂದರೆ ಎಲ್ಲರೂ ವಿದ್ಯಾರ್ಥಿಗಳೇ. ಯಾವುದೇ ವಿದ್ಯಾರ್ಥಿಗಳು ಕೂಡ ಇದನ್ನು ಇವರು ಪಾಲನೆ ಮಾಡ್ಬೋದು. ಇದ್ರ ಜೊತೆಗೆ ನೀವು ಇನ್ನೊಂದು ಏನು ಮಾಡಬೇಕು ಪರಿಹಾರ ಅಂತ ಹೇಳಿದ್ರೆ, ಹುಣ್ಣಿಮೆಯಂದು ಯಾರ್ಯಾರಿಗೆ ತಾಯಿ ಇದ್ದಾರೋ ಹುಣ್ಣಿಮೆಯಂದು ಆ ಮಕ್ಕಳು ತಾಯಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಹೇಳಿ. ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ ಬರುತ್ತಾ ಇಲ್ವಾ ಅಂತ ನೋಡಿ. ತಾಯಿ ಬಾಯಿ ಬಡ್ಕೊಳ್ಳೋದ್ರಿಂದ ಬರಲ್ಲ. ತಾಯಿ ತನ್ನ ಆಶೀರ್ವಾದವನ್ನು ಕೊಡಬೇಕು, ಹುಣ್ಣಿಮೆಯ ದಿನದಂದೇ ಕೊಡಬೇಕು. ಮಕ್ಕಳಿಗೆ ಗುರುಗಳ ಆಶೀರ್ವಾದ, ಮಕ್ಕಳಿಗೆ ತಾಯಿಯ ಆಶೀರ್ವಾದವನ್ನು ಕೊಡಿಸಿ. ಅದರ ಜೊತೆಗೆ ಅಶ್ವಿನಿ ನಕ್ಷತ್ರದಂದು ಸರಸ್ವತಿ, ಗರುಡ ಅಥವಾ ಹಯಗ್ರೀವರ ಒಂದು ಆರಾಧನೆ, ಒಂದು ಮಂತ್ರ ಜಪವನ್ನು ಪ್ರಾರಂಭ ಮಾಡಿ ನೋಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಖಂಡಿತವಾಗಲೂ ಬರ್ತದೆ. ಮಾಡಿ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.